ಹಲೋ ಫ್ರೆಂಡ್ಸ್, ನಮಸ್ಕಾರ. ರೇಟಾ ಕಿಚನ್ಗೆ ಸ್ವಾಗತ. ಇವತ್ತು ಓಟ್ಸು, ಆಮೇಲೆ ಕೆಂಪಕ್ಕಿ ಹಿಟ್ಟು, ಆಮೇಲೆ ಕಡಲೆ ಹಿಟ್ಟು, ರಾಗಿ ಹಿಟ್ಟು ಬಳಸ್ಕೊಂಡು ಒಂದು ಹೆಲ್ದಿಯಾಗಿರೋ ರೆಸಿಪಿ ದೋಸೆ ಮಾಡೋಣ ಬನ್ನಿ, ನೋಡ್ಕೊಂಬರೋಣ ಬನ್ನಿ ಹೇಗೆ ಮಾಡೋದು ಅಂತ. ಇಲ್ಲಿ 1.5 ಕಪ್ ಆಗೋಷ್ಟು ಓಟ್ಸ್ ತೊಗೊಂಡಿದ್ದೀನಿ, ಒಂದು 1/4 ಕಪ್ಪಷ್ಟು ಕಡಲೆ ಹಿಟ್ಟು, ಅರ್ಧ ಕಪ್ಪಷ್ಟು ಕೆಂಪಕ್ಕಿ ಹಿಟ್ಟು, ಒಂದು ಕಪ್ ಒಂದು ಬಟ್ಲು ಏನು ಮೆಜರ್ಮೆಂಟ್ ತೊಗೊಂಡಿದ್ದೀನಲ್ಲ ಅದರಿಂದನೇ ನಾನು ಹೇಳ್ತಾ ಇರೋದು. ಅದರಿಂದ ಒಂದು ಬಟ್ಲು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಅರ್ಧ ಬಟ್ಲು ಅಂದರೆ ಒಂದು 3/4 ಬಟ್ಲಷ್ಟು ಹುಳಿ ಇರಬಾರ್ದು, ಮೊಸರು ಸಪ್ಪೆ ಇರಬೇಕು ತೊಗೊಂಡಿದ್ದೀನಿ. ನೋಡಿ, ಅಕ್ಕಿ ಹಿಟ್ಟು ಓಟ್ಸು 1.5 ಬಟ್ಲು, ಕಡಲೆ ಹಿಟ್ಟು ಅರ್ಧ ಬಟ್ಲು, ಕೆಂಪಕ್ಕಿ ಹಿಟ್ಟು ಅರ್ಧ ಬಟ್ಲು, ರಾಗಿ ಹಿಟ್ಟು 1 ಬಟ್ಲು, ಮೊಸರು 3/4 ಬಟ್ಲು ತೊಗೊಂಡು ಈ ಥರ ನೈಸಾಗಿ ಮಿಕ್ಸಿ ಮಾಡ್ಕೊಳ್ಳೋದು. ನೆನೆಸೋದು ಬೇಡ, ಏನೂ ಬೇಡ ಫ್ರೆಂಡ್ಸ್, ಆರಾಮಾಗಿ ಅವಾಗೆ ಮಾಡ್ಕೋಬೋದು. ಇಲ್ಲಿ ಇದರಲ್ಲಿ ಚಾಪರಲ್ಲಿ ಒಂದು 4 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, 1 ಈರುಳ್ಳಿ ತೊಗೊಂಡಿದ್ದೀನಿ. ಚಾಪರಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ನೆನೆಯೋದು ಬೇಡ, ಏನೂ ಬೇಡ, ಆರಾಮಾಗಿ ಬೇಗ ಮಾಡ್ಕೋಬೋದು, ಟೆನ್ಷನ್ ಇಲ್ಲದೇ ಮಾಡ್ಕೋಬೋದು. ಡಯಟ್ ಮಾಡೋರಿಗೆ ತುಂಬ ಹೆಲ್ತ್ಫುಲ್ಲಾಗಿ ಚೆನ್ನಾಗಿರುತ್ತೆ ಹೆಲ್ತಿಗೆ. ಆಲ್ಮೋಸ್ಟು ನನ್ನ ವೀಡಿಯೋದಲ್ಲಿ ಹೆಲ್ದಿ ರೆಸಿಪಿಗಳನ್ನೇ ನಾನು ಹಾಕಿದ್ದೀನಿ. ಡಯಟ್ ಮಾಡೋರಿಗೆ ಇದೆಲ್ಲ ಚೆನ್ನಾಗಿರುತ್ತೆ, BP ಶುಗರ್ ಅವರಿಗೆ ಎಲ್ಲ ಇರೋರಿಗೆ. ಆಮೇಲೆ ಬೆಳಗ್ಗೆ ಗಡಿಬಿಡಿಯಲ್ಲಿ ರೊಟ್ಟಿ ಮಾಡ್ಕೊಳಕ್ಕಾಗಲ್ಲ ಅಂದರೆ ಈ ಥರ ಬೇಗ ಮಾಡ್ಕೋಬೋದು ಕ್ವಿಕ್ಕಾಗಿ. ಆಮೇಲೆ ಹಂಚಿಗೆ ಅಂಟುತ್ತೆ ಮಾಡುತ್ತೆ ಅನ್ನೋದು ಏನೂ ಟೆನ್ಷನ್ನೇ ಇರೋಲ್ಲ. ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾ ಹಾಕಿಬಿಟ್ಟು ಈ ಕಡೆ ಚಟ್ನಿ ಆಗೋವರೆಗೂ ನೆನೆಸಿಟ್ಟಿದ್ದೆ ಅಷ್ಟೇ. ಆಮೇಲೆ ನೀವು ಬೇಕಾದರೆ ಅವಾಗಿಂದಾಗ ಸಡನ್ನಾಗಿ ಹಾಕ್ಕೋಬೋದು, ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಮಾಡ್ಕೋಬೋದು. ನೋಡಿ, ಇಲ್ಲಿ ಈ ಥರ ಮಾಡಿದ್ದೀನಿ. ಈ ಥರ ಏನೋ ಸ್ಪೂನಿಂದ ದೋಸೆ ಹರಡೋ ಥರ ಏನೋ ಅವಶ್ಯಕತೆಯೇ ಇಲ್ಲ, ಆರಾಮಾಗಿ ಮಾಡ್ಕೋಬೋದು. ನೋಡಿ, ಎಷ್ಟು ಅದನ್ನೇ ಎತ್ಕೊಂಡಿದೆ ನೋಡಿ. ಅಂಟ್ಕೊಳ್ಳೋದು ಟೆನ್ಷನ್ ಇಲ್ಲ, ಏನು ಟೆನ್ಷನ್ ಇಲ್ಲ ಫ್ರೆಂಡ್ಸ್, ಆರಾಮಾಗಿ ಮಾಡ್ಕೋಬೋದು. ನೋಡಿ, ಕಲರು ಅಷ್ಟು ಕೆಂಪಕ್ಕಿ ಹಿಟ್ಟು ಆಮೇಲೆ ರಾಗಿ ಹಿಟ್ಟು ಇದೆ ಅಲ್ವಾ, ಅದಕ್ಕೋಸ್ಕರ ಕಲರು ಕೆಂಪು ಚೆನ್ನಾಗಿ ಬಂದಿದೆ. ನೋಡಿ, ಬೇಕಾದರೆ ನೀವು ಒಂದು ಸ್ವಲ್ಪ ಕಾಯಿ ತುರಿನೂ ಹಾಕ್ಕೋಬೋದು. ನನ್ನ ಹತ್ರ ಇಲ್ಲಿ ಕಾಯಿ ತುರಿ ಇರಲಿಲ್ಲ, ನಾನು ಬರೀ ಮೆಣಸಿನ್ಕಾಯಿ ಈರುಳ್ಳಿಯನ್ನು ಅಷ್ಟೇ ಕ್ರಷ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಓಟ್ಸಿಂದ ಮಾಡಿದ್ದೀವಿ ಅಂತ ಅನ್ನಿಸ್ತಾನೆ ಇಲ್ಲ ಫ್ರೆಂಡ್ಸ್. ನೋಡಿ, ಸೂಪರ್, ಮೆತ್ತಗೆ ಸ್ಮೂತಾಗಿ ಮಕ್ಕಳು ಟಿಫನ್ ಬಾಕ್ಸ್ಗೂ ಕೊಡ್ಬೋದು, ಸೂಪರಾಗಿ ಟೇಸ್ಟಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ. ನನ್ನ ಚಾನಲ್ನ ಫಸ್ಟ್ ಸರಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಲೈಕು, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ ಹೇಳಿ. ನೋಡಿ, ನಿಮ್ಮದು ಲೈಕು ಸಬ್ಸ್ಕ್ರೈಬ್ ನಮಗೆ ಮೋಟಿವೇಶನ್ ಆಗಿರುತ್ತೆ. ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಎಷ್ಟು ಮೆತ್ತಗೆ ಸೂಪರಾಗಿದೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನಮಸ್ಕಾರ ಫ್ರೆಂಡ್ಸ್.